ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ಭಾನುಮ್ಮ. ಅಟಲ್ ಮಾರ್ಚ್ ಅನ್ನ ಮಾಡುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಬೃಹತ್ ಸಭೆಯನ್ನ ಆಯೋಜನೆ ಮಾಡಿದ್ದೇವೆ. ಸಭೆಯ ಉದ್ದೇಶ ಇಷ್ಟೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಕಾರ್ಯಕ್ರಮಕ್ಕೆ ಎಲ್ರಿಗೂ ನಮ್ಮ ದಲಿತ ವಿದ್ಯಾರ್ಥಿ ಆಕಾಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ರೀತಿ ನಾವು ಇಂದು ರ್ಯಾಲಿಯ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ದಿನವಾದ ಡಿಸೆಂಬರ್ 6ರಂದು ಅವೆಲ್ಲ ಇಲ್ಲಿ ಸೇರಿದಿರ. ಅಬ್ದುಲ್ ಹಮೀದ್ ಮುಸ್ಲಿಂ ಅವರು ಕೂಡ ಇದ್ದಾರೆ, ಅವರು ಇದ್ದಾರೆ, ಆಮೇಲೆ ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎಲ್ಲ ಈ ಅಧಿಕಾರಿಗಳಿದ್ದಾರೆ, ಮಹೇಶ್ ಕೋತಾರ್ ಅವರು ಇದ್ದಾರೆ, ಶ್ರೀನಾಥ್ ಪೂಜಾರಿ ಮತ್ತೆ ಅವರ ಗೆಳೆಯರ ಬಳಗ, ಮತ್ತೆ ಎಲ್ಲ ಅಧಿಕಾರಿ ವರ್ಗದವರು ಮತ್ತೆ ವಿದ್ಯಾರ್ಥಿನಿಯರು ಇಲ್ಲಿ ಸೇರಿಲ್ಲ. ಇದು ಯಾಕೆ ನಾವು ಈ ರೂಟ್ ಮಾರ್ಚ್ ಆಗಿರ್ಬೋದು ಅಥವಾ ಕ್ಯಾಂಡಲ್ ಮಾರ್ಚ್ ಅನ್ನ ಇಟ್ಕೋತೀರಿ ಅಂತಂದ್ರೆ, ಅವರು ನಡೆದು ಬಂದಂತಹ ಜೀವನದ ದಾರಿ, ಅವರು ಪಟ್ಟಂತಹ ಕಷ್ಟಗಳು ಮತ್ತು ಅವರು ನಿಮಗೆ ಹಾಕಿಕೊಟ್ಟಂತಹ ಈ ಸಂವಿಧಾನದ ಮಾರ್ಗ ಏನಿದೆ, ನಿಮ್ಮ ಭವಿಷ್ಯಕ್ಕೋಸ್ಕರ, ನಿಮ್ಮ ಸಾಮಾಜಿಕ ಆರ್ಥಿಕ ಪ್ರಗತಿಗೋಸ್ಕರ ಅವರು ಹಾಕಿಕೊಟ್ಟಿರುವಂತಹ ನೀತಿಗಳನ್ನ, ಹಾಕಿಕೊಟ್ಟಿರುವಂತಹ ದಾರಿಯನ್ನ ನಾವು ಅದನ್ನ ಪ್ರತಿದಿನವೂ ಕೂಡ ಪಾಲನೆ ಮಾಡಬೇಕಾಗುತ್ತೆ. ಮತ್ತೆ ಅಂತಹ ಮಹಾನ್ ವ್ಯಕ್ತಿಯ ವಿಚಾರಗಳನ್ನ ಇವತ್ತು ನಾವು ಅವರ ಕೊಟ್ಟಂತಹ ಕೊಡುಗೆಗಳನ್ನ ನೆನೆಸುವಂತ ಒಂದು ದಿನ. ಅವರು ಮಾಡುವಂತ ಸಾಧನೆಗಳನ್ನ ನಾವು ಹೇಳ್ತಾ ಹೋದ್ರೆ, ಒಂದು ಯೂನಿವರ್ಸಿಟಿಯ ಒಂದು ಸಾಧನೆಗಳ ಬಗ್ಗೆ ಮಾತಾಡಬೇಕಾಗುತ್ತೆ. ಅಷ್ಟೊಂದು ಸಬ್ಜೆಕ್ಟ್ ಮ್ಯಾಟರ್ಸ್ ಗಳನ್ನ ಅವರು ಟಚ್ ಮಾಡಿದ್ದಾರೆ. ಆಡು ಮುಖದ ತಪ್ಪಿಲ್ಲ ಅಂತ ಏನ್ ಹೇಳ್ತಾರೆ, ಅದೇ ರೀತಿ ಅಂಬೇಡ್ಕರ್ ಅವರು ಮಾಡುವಂತಹ ವಿಚಾರಧಾರೆಗಳಿಗೆ ಕೊನೆ ಇಲ್ಲ. ಹಾಗಾಗಿ ಆ ಸಾಧನೆಗಳನ್ನ ಅದೆಲ್ಲ ತಿಳ್ಕೊಂಡು ಅವರ ಹಾಕಿಕೊಳ್ಳುವಂತ ಒಂದು ಸನ್ಮಾರ್ಗದಲ್ಲಿ ನಾವು ನಡೀಲಿ ಅಂತ ಹೇಳಿ ಆ ಮಹಾನ್ ವ್ಯಕ್ತಿಯನ್ನ ಇವತ್ತು ನೆನೆಸ್ಕೊಳ್ತಾ, ಸುಮಾರು 1947 ಸ್ವಾತಂತ್ರ್ಯ ನಂತರ ಆದ್ರೂ ಕೂಡ ನಮ್ಮ ಪ್ರಜಾಪ್ರಭುತ್ವ ಎಷ್ಟು ಗಟ್ಟಿಯಾಗಿ ಉಳಿದಿದೆ. ಅಕ್ಕಪಕ್ಕದ ದೇಶಗಳನ್ನ ನೋಡಿದಾಗ, ಪ್ರಪಂಚದಲ್ಲಿರುವ ದೇಶಗಳನ್ನ ನೋಡಿದಾಗ ನಮ್ಮ ಸಂವಿಧಾನ ಇರುವಷ್ಟು ಗಟ್ಟಿ ಬೇರೆ ರಾಷ್ಟ್ರಗಳ ಸಂವಿಧಾನಗಳು ಇಲ್ಲ. ಹಾಗಾಗಿ ಆ ಮಹಾನ್ ವ್ಯಕ್ತಿ ಹಾಕಿಕೊಟ್ಟಂತಹ ಬುನಾದಿ ಏನಿದೆ, ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಇದ್ರ ಮೇಲೆ ಗೊತ್ತಾಗುತ್ತೆ. ಅಂತ ವಿಚಾರಗಳನ್ನ ಅವರು ಹಾಕಿಕೊಟ್ಟಿರುವಂತಹ ಮಾರ್ಗದಲ್ಲಿ ನಾವೆಲ್ಲ ಮುಂದೆ ನಡೆಯಲಿ, ಅವರನ್ನ ನೆನೆಸ್ಕೊಂಡು ಅದನ್ನ ನಾವು ಕೂಡ ಪಾಲಿಸೋಣ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇದನ್ನೇ ನಾವು ಘೋಷಣೆಯನ್ನು ಕೂಗ್ತೀವಿ. ದಯಮಾಡಿ ಆ ಘೋಷಣೆಗೆ ನೀವೆಲ್ಲರೂ ಕೂಡ ಜೈ ಭೀಮ್ ಅಂತ ಅನ್ಬೇಕು. ಅಂತಿರಲ್ಲ, ಅಂಬೇಡ್ಕರ್ ಸಾಹಿತ್ಯ ಜೈ ಭೀಮ್ ಅನ್ಬೇಕು. ಉತ್ಸವನ ಇವತ್ತು ಡಿಸೆಂಬರ್ 6 ಮಹಾಪರಿನಿರ್ವಾಣ ದಿನ. ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನತಕ್ಕಂಥ ಭಾರತದ ಒಂದು ಬೆಳಕು ದೈಹಿಕವಾಗಿ ನಮ್ಮ ನಗಲಿ, ಭೌತಿಕವಾಗಿ ಮತ್ತು ಮಾನಸಿಕವಾಗಿ ಸದಾ ನಮ್ಮ ಹೃದಯದಲ್ಲಿ ಜೀವಂತವಾಗಿರ್ತಕ್ಕಂಥ ಒಂದು ಕ್ಷಣ. ಇವತ್ತು ಜಿಲ್ಲಾಡಳಿತದ ವತಿಯಿಂದ ನಾವು ಬೆಳಿಗ್ಗೆ ಮಾನ್ಯ ಉಸ್ತುವಾರಿ ಸಚಿವರ ಆದಿಯಾಗಿ ಎಲ್ಲ ಜನಪ್ರತಿನಿಧಿಗಳು, ಗಣ್ಯಮಾನ್ಯರು, ಅಧಿಕಾರಿಗಳು, ನಮ್ಮ ಎಲ್ಲ ಸಂಘರ್ಷ ಸಮಿತಿ, ದಲಿತ ಪರ ಸಂಘಟನೆಗಳೆಲ್ಲ ಸೇರಿ ಬಾಬಾ ಸಾಹೇಬರ ಒಂದು ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಗೌರವ ಸಮರ್ಪಣೆ ಮಾಡಿದೀವಿ. ಇವತ್ತು ಮುಖ್ಯವಾಗಿ ನಮ್ಮ ಎಲ್ಲ ಸಮಾಜ ಕಲ್ಯಾಣ ಇಲಾಖೆ ಸಂಬಂಧಪಟ್ಟಂತ ವಸತಿ ನಿಲಯಗಳಲ್ಲಿ ವಾಸವಾಗಿರುವ ಎಲ್ಲ ಮುದ್ದು ನಮ್ಮ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರ ಬಳಗವನ್ನು ಕರೆದುಕೊಂಡು ನಾವು ಮತ್ತು ನಮ್ಮ ಸಹಾಯಕ ನಿರ್ದೇಶಕರು ಶ್ರೀ ಬಿ.ಜೆ. ಇಂಡಿ ಸರ್ ಅವರ ಒಂದು ನೇತೃತ್ವದಲ್ಲಿ ಇಲ್ಲಿಂದ ಅಂದ್ರೆ ಶಿವಾಜಿ ಸರ್ಕಲ್ ದಿಂದ ಹಿಡಿದುಕೊಂಡು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸರ್ಕಲ್ ವರೆಗೆ ಈಗ ಒಂದು ಕ್ಯಾಂಡಲ್ ಮಾರ್ಚ್ ಅನ್ನ ಮಾಡಿ ಅವರಿಗೊಂದು ಗೌರವ ಸಮರ್ಪಣೆ ಮಾಡಬೇಕಂತ ಹೇಳಿ ನಾವು
ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ದಲಿತ ವಿದ್ಯಾರ್ಥಿ ಪರಿಷತ್ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತದ ಒಂದು ಸಂಪೂರ್ಣ ಸಹಕಾರ ಅವರ ಜೊತೆಗೆ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಕ್ಯಾಂಡಲ್ ಮಾರ್ಚ್ ಅನ್ನ ಮಾಡಿ ಮಹಾಪೌರರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡುವಂತ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಮೇಡಮ್. ಎಷ್ಟು ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ? ಈಗ ನಾವು ಪ್ರಾರಂಭದಲ್ಲಿ ಒಂದು 2,000 ವಿದ್ಯಾರ್ಥಿಗಳನ್ನ ನಾವು ಟಾರ್ಗೆಟ್ ಅಂದ್ರೆ ಗುರಿ ಇಟ್ಕೊಂಡಿದೀವಿ. ಒಂದು ನಿಧಾನ 2,000 ವಿದ್ಯಾರ್ಥಿಗಳಿಗಾದ್ರೂ ನಾವು ಮಾಡ್ಬೇಕು ಅಂತ ಹೇಳಿ. ಸೊ ಈಗಾಗಲೇ ಮಕ್ಕಳು ಬರ್ತಾ ಇದಾರೆ, ಇನ್ನೂ ಬರ್ತಾರೆ ಮೇಡಮ್. ಸುಮಾರು 2,000ಕ್ಕಿಂತ ಜಾಸ್ತಿನೇ ಮಕ್ಕಳೆಲ್ಲ ಸೇರಿ, ವಿದ್ಯಾರ್ಥಿಗಳು ಸೇರಿ ಮತ್ತು ಎಲ್ಲ ಜಿಲ್ಲಾಡಳಿತದ ವತಿಯಿಂದ ನಾವು ಕಾರ್ಯಕ್ರಮ ಮಾಡ್ತೇವೆ. ಇಲ್ಲಿಂದ ಕ್ಯಾಂಡಲ್ ಮಾರ್ಚ್ ಮೂಲಕ ರ್ಯಾಲಿ ಮೂಲಕ ಏನಾಗ್ತಿತ್ತು, ಅಲ್ಲಿ ಸ್ಟೇಜ್ ಫಂಕ್ಷನ್ ಏನಾದ್ರು ಅಲ್ಲಿ ವೇದಿಕೆ ಕಾರ್ಯಕ್ರಮ ಇದೆ ರೀ. ಅಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ SP ಸರ್ ಅವರು ಮತ್ತು CO ಸರ್ ಅವರು, ಆಮೇಲೆ ಅಡಿಷನಲ್ DC ಸರ್ ಅವರು, ಮತ್ತೆ ಬೇರೆ ಬೇರೆ ಅಧಿಕಾರಿಗಳೆಲ್ಲ ಸೇರಿ ಅಲ್ಲಿ ಒಂದು ನಾವು ಗೌರವ ನಮನ ಅಥವಾ ಸಾಂಸ್ಕೃತಿಕ ನುಡಿ ನಮನ ಅನ್ನುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇಲ್ಲಿಂದ ಬಂದು ಬಾಬಾ ಸಾಹೇಬರ ಕುರಿತಾಗಿ ಅಲ್ಲಿ ಒಂದು ಉಪನ್ಯಾಸ, ಒಂದು ಸಂಕ್ಷಿಪ್ತ ಉಪನ್ಯಾಸ, ಅದರ ಜೊತೆಗೆ ಮಕ್ಕಳ ಒಂದು ಬಾಬಾ ಸಾಹೇಬರ ಕುರಿತಾದಂತ ಸಾಂಸ್ಕೃತಿಕ ನಮನ ಕಾರ್ಯಕ್ರಮಗಳು ಅದಾವೆ. ಉದ್ಘಾಟಕರಾಗಿ ಮಾನ್ಯ DC ಸಾಹೇಬರ ಬರ್ತಾರೆ ಮೇಡಮ್. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಉದ್ಘಾಟಕರಾಗಿ ಅಂತ ಹೇಳ್ಯಾರ ಇವರು. ಸೊ ಆ ರೀತಿ ಸರ್ ಈಗಾಗಲೇ ಬೆಳಿಗ್ಗೆನೂ ಅವರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಉದ್ಘಾಟಕ ಅವರೇ ಮಾಡ್ತಾರೆ. ವಿದ್ಯಾರ್ಥಿಗಳು ನಗರದವರು ಅಷ್ಟೇ ಇದಾರೋ ಬೇರೆ ಕಡೆ? ಇಲ್ಲಿ ನಗರದವರು ಅಷ್ಟೇ ರೀ. ವಿಜಯಪುರ ನಗರದಲ್ಲಿ ಇರ್ತಕ್ಕಂಥ ಸುಮಾರು ನಮ್ಮ ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳು ಒಂದು 10 ಹಾಸ್ಟೆಲ್ಗಳಿದಾವೆ. ಆ 10 ಹಾಸ್ಟೆಲ್ಗಳಿಂದ ಎಲ್ಲಾ ವಿದ್ಯಾರ್ಥಿನಿಯರು ಬರ್ತಾ ಇದ್ದಾರೆ. ಆಗಿರ್ತಕ್ಕಂಥ ಆನಂದ್ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೇವೆ. ನೀವು ನಮಗೆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಅರ್ಥಪೂರ್ಣಗೊಳಿಸಿದ್ದೀರಿ. ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಸೇರಿಸಿದ್ದೇವೆ. ಇದರಲ್ಲಿ ಸಂವಿಧಾನದಿಂದ ನಮಗೆ ಕೊಟ್ಟಿರುವಂತಹ ಹಕ್ಕುಗಳು ಏನೇನಂತ ನಾವೆಲ್ಲರೂ ತಿಳ್ಕೊಂಡು, ನಮಗೆ ಅದರಲ್ಲಿ ಇರುವಂತಹ ಹಕ್ಕುಗಳು ಮಾತ್ರ ಅಲ್ಲದೆ ಕರ್ತವ್ಯಗಳನ್ನು ಕೂಡ ನಾವು ತಿಳ್ಕೊಂಡು ನಾವು ಕೆಲಸ ಮಾಡಿದ್ರೆ ನಾವು ದೇಶ ಕಟ್ಟುವಲ್ಲಿ ಸಫಲರಾಗ್ತೇವೆ. ಯಾವುದೇ ಕಾರಣಕ್ಕೂ ಈ ಸಂವಿಧಾನದ ಬಗ್ಗೆ ಇರುವಂತಹ ಅರಿವನ್ನು ನಾವು ಕೈಬಿಡಬಾರದು. ಸಂವಿಧಾನಕ್ಕೆ ಶಕ್ತಿ ತುಂಬಲು ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡೋಣ ಅಂತ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರುವಂತಹ ಎಲ್ಲರಿಗೂ ಧನ್ಯವಾದಗಳು. ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್.